ಅದರಲ್ಲಿ 1, 2 ಇವೆಲ್ಲರೂ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಧರ್ಮಸ್ಥಳದ ಅಧರ್ಮೀಯರ ಕೆಲಸ ಮಾಡಿದಂಥ ಈ ಒಂದು ಅನ್ಯಾಯದ ಒಂದು ಕೆಲಸಗಳು ಬರ್ತಾ ನಿಗೂಢ ಆಗ್ತಾ ಇದ್ದಾವೆ. ಇದು ಸತ್ಯ ಹುಡುಕಿ ತೆಗೆದಿದ್ದ ಎಸ್ ಐ ಟಿಗೆ ಮಾತ್ರ ಇಲ್ಲಿವರೆಗೆ ಅವರು ಹೇಳಿದ ಪ್ರಕಾರ ಸಿಕ್ಕಿದ್ದೆಷ್ಟು ಅಂತ ಈಗ ನಿಮ್ಗೆ ಹೇಳಿದ್ದೀನಿ. ಆದರೆ ಇದು ನಂಬಿಕೆಗೆ ಅರ್ಹನ ಅನ್ನುವಂಥ ಪ್ರಶ್ನೆ ಉಳಿತಾ ಇದೆ. ಜೊತೆಗೆ ಇನ್ನಷ್ಟು ಇದರ ಬಗ್ಗೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇದರ ಹಸ್ತಕ್ಷೇಪ ಮಾಡಿ ದಿನನಿತ್ಯದ ಏನು ವ್ಯವಹಾರಗಳಿದಾವೆ ಅದ್ರ ಬಗ್ಗೆ ಬ್ರೀಫ್ ಕೊಡೋ ಜೊತೆಗೆ ಲೈವ್ ಇಡುವಂಥ ಒಂದು ಕೆಲಸವನ್ನು ಮಾಡಿ, ಜೊತೆಗೆ ಇನ್ನೊಂದು ಈಗ ಹೇಳಿದೆ ನಿಮಗೆ, ಭೂಗರ್ಭದಲ್ಲಿರ್ತಿರುವಂಥ ವಿಷಯಗಳನ್ನ ತಿಳಿಯುವಂಥ ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಎಲ್ಲೆಲ್ಲಿ ಹೆಣ್ಣುಗಳು ಇರ್ಬೋದು, ಅದು ಯಾಕೆ ಮಾಡಿಸ್ಬಾರ್ದು ಅನ್ನೋಂಥ ಪ್ರಶ್ನೆ ಕೊನೆಗಿರುತ್ತೆ. ಆಯಿತು, ನೋಡೋಣ ಇವತ್ತು ಏನಾಗ್ತದೆ ಡೆವಲಪ್ಮೆಂಟು, ಅದ್ರಲ್ಲಿ ಏನು ಸಿಗ್ತಾವ ಇಲ್ವಾ. ಈಗಿನ ಪ್ರಕಾರ ಎಸ್ ಐ ಟಿ ಪ್ರಕಾರ ಏನಿಲ್ಲ, ಒಂದನ್ನು ಬಿಟ್ಟು ಅದು 6ನೇ ಪಾಯಿಂಟನ್ನು ಬಿಟ್ಟು ಇನ್ನೊಂದು 12ನೇ ಪಾಯಿಂಟ್ ಸಿಕ್ಕಿದ್ದು, ಒಂದು ಬಂಗ್ಲಾ ಗುಡ್ಡೆದು ಸಿಕ್ಕಿದ್ದು, ಬರೀ ಒಂದಿಷ್ಟು ಮೂಲಿಗಳು, ಅದು ಬಿಟ್ಟು ಮತ್ತೇನಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಜಯಂತ್ ಟಿ ಅವರು ಇಲ್ಲ, ಒಬ್ಬ ಹೆಣ್ಣುಮಗಳು 13-15 ವರ್ಷದ ಹುಡುಗಿಯ ಇತ್ತೀಚೆಗೆ ಅವ್ರದ್ದು ಆಗಿದ್ದು ಕೊಲೆ ಆಗಿದೆ, ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ನಾವು ತೋರಿಸ್ತಂತ ಅವ್ರು ಹೇಳ್ತಾ ಇದ್ದಾರೆ. ಅವೆಲ್ಲ ಈಗ ಇವರ ಪ್ರಕಾರ ಒಂದು ಕೊಳೆತ ಶರೀರ, ಇನ್ನುಳಿದ 8 ಸ್ಕೆಲ್ಟನ್ಗಳು ಸಿಕ್ಕಿದಾವೆ, ಬೋನ್ಗಳು ಸಿಕ್ಕಿದಾವೆ ಅಂತ ಇವ್ರು ಮಾತಾಡ್ತಾ ಇದ್ದಾರೆ. ಇವ್ರಲ್ಲಿ ಯಾರು ಸತ್ಯವಂತರು? ಯೂಟ್ಯೂಬರ್ಸಾ, ಎಸ್ ಐ ಟಿನ? ಒಟ್ಟಲ್ಲಿ ಗೊಂದಲ ಆಗದೆ ಸತ್ಯವಾಗಿ ಬರಲಿ ಅಂತ ಹೇಳ್ತಾ, ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು. ಈ 9ನೇ ದಿನದಲ್ಲಿ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಇವತ್ತು ಸಾಯಂಕಾಲ ಬರುವ ವಿಡಿಯೋ ಸಹಿತ ನಿಮಗಾಗಿ ಮಾಡೋ ವಿಚಾರದ ನೋಡಿ ಡೆವಲಪ್ಮೆಂಟ್ ಏನಾಗ್ತದೆ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥ ಸಿತಾರಾಮು ಸತ್ಯದ ಕೈಗೊಂಡೆ ವಂದನೆಗಳು.